ನಮಸ್ಕಾರ. ಹಿರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಹೆಸರಿಗೆ ಒಂದು ಬಾಗಿಲಿದೆಯಾ ಅಥವಾ ಹೆಸರಿಗೆ ಒಂದು ಸೈಟ್ ಇದೆಯಾ, ಇದೇ ರಸ್ತೆಗೆ ನಿಮ್ಮ ಹೆಸರಿಗಾಗಿ ಬರುತ್ತೆ, ಮತ್ತು ಇದೇ ಬಾಗಿಲಿಗೆ ನಿಮ್ಮ ಹೆಸರಿಗಾಗಿ ಬರುತ್ತೆ, ಹೆಸರಿಗೆ ತಕ್ಕನಾದ ಬಾಗಿಲಿದೆಯಾ ಅಥವಾ ಹೆಸರಿಗೆ ತಕ್ಕನಾದ ಫೇಸಿಂಗ್ ಇದೆಯಾ ಅನ್ನೋದರ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ಈ ದಿನ ವಾಸ್ತು ಸಂಚಿಕೆಯಲ್ಲಿ ನಾನು ಈಸ್ಟ್ ರೋಡ್ದು ಉದಾಹರಣೆಗೆ ತೆಗೆದುಕೊಂಡು ನಿಮಗೆ ವಾಸ್ತು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ರಸ್ತೆ ಆಗಲಿ, ಪೂರ್ವದ ರಸ್ತೆಗೆ ಇಂಥದೇ ಹೆಸರಿಗೆ, ಜನಾರ್ದನ್ ಅನ್ನೋ ಹೆಸರಿಗೆ ಪೂರ್ವದ ರಸ್ತೆ, ಮುನಿಶಾಮಪ್ಪ ಅನ್ನೋರಿಗೆ ಪಶ್ಚಿಮದ ರಸ್ತೆ, ಅಥವಾ ಇನ್ಯಾವುದೋ ನಾಗರಾಜ್ ಅನ್ನೋ ಹೆಸರಿಗೆ ಉತ್ತರದ ರಸ್ತೆ, ಇನ್ಯಾವುದೋ ನಾರಾಯಣಪ್ಪ ಅನ್ನೋದಕ್ಕೆ ಇನ್ನೊಂದು ರಸ್ತೆ, ಅಥವಾ ದೇವರಾಜ್ ಅನ್ನೋದಕ್ಕೆ ದಕ್ಷಿಣದ ರಸ್ತೆ, ಈ ರೀತಿ ಯಾವುದೂ ಇಲ್ಲ. ನೀವು ರಸ್ತೆಗೆ ನಮ್ಮ ಹೆಸರಿಗೆ ಇದೇ ರಸ್ತೆದು ಆಗ್ಬರೋದು, ಈ ರಸ್ತೆ ಒತ್ತಮುಣಗ ಬಾಗಿಲು ಅಥವಾ ವೆಸ್ಟ್ ಫೇಸಿಂಗೇ ನನಗೆ ಆಗ್ಬರೋದು, ಅಥವಾ ದಕ್ಷಿಣದ ರಸ್ತೆಯ ಮನೆಯೇ ನನಗೆ ಆಗ್ಬರೋದು ಅನ್ನೋದು ಯಾವುದೂ ಇಲ್ಲ. ಯಾವುದೇ ಒಂದು ಹೆಸರಿಗೆ ನನ್ನ ಹೆಸರಿಗೆ ಇದೇ ಬಾಗಿಲು ಆಗ್ಬರುತ್ತೆ, ನನ್ನ ಹೆಸರಿಗೆ ಇದೇ ರಸ್ತೆ ಆಗ್ಬರುತ್ತೆ ಅನ್ನೋದು ವಾಸ್ತು ವಿಚಾರದಲ್ಲಿ ದಯಮಾಡಿ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಎಲ್ಲೂ ಪ್ರೂವ್ ಆಗಿಲ್ಲ. ನನ್ನ 23 ವರ್ಷದ ವಾಸ್ತು ಅನುಭವದಲ್ಲಿ ಇಂಥದೇ ರಸ್ತೆಗೆ ಇಂಥದೇ ಹೆಸರಿಗೆ ಆಗ್ಬರುತ್ತೆ ಅನ್ನೋದು ನಮಗೆ ಯಾವುದೂ ಕಂಡು ಬಂದಿಲ್ಲ. ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ, ಉದಾಹರಣೆಗೆ ಹೇಳೋದಾದರೆ, ಈಗ ಒಂದು ಮುನಿಶಾಮಪ್ಪ ಅನ್ನೋ ಒಂದು ಹೆಸರಿನ ತಂದೆಯ ಒಂದು ಮನೆ ಕಟ್ಟಿರ್ತಾರೆ. ಅದರಲ್ಲಿ ಮಗ ಆದನು ಯಾವುದೋ ದೇವರಾಜೋ, ನಾರಾಯಣಪ್ಪನೋ, ಅಥವಾ ನಿತೀಶೋ, ಅಥವಾ ಇನ್ಯಾವುದೋ ಒಂದು ಬೇರೆ ಹೆಸರು ಇರೋ ಅಂಥ ಮಗ ಇರ್ತಾನೆ. ತಂದೆಗೆ ಒಂದು 55-60 ವರ್ಷ ಆಗಿರುತ್ತೆ. ಒಂದು ಒಳ್ಳೆಯ ರೀತಿಯ ಒಂದು ಡೂಪ್ಲೆಕ್ಸ್ ಮನೆ, 1-1.5 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿರ್ತಾನೆ. ಆ ತಂದೆ ಹೆಸರಿಗೆ ಹೆಸರಿಗೆ ಅಂತ ಮಾಡಿರೋದೇ ಆಗಿದ್ದರೆ ಅದರಲ್ಲಿ ಮಗನಿಗೂ ಅದೇ ಹೆಸರಿಗೆ ಮಾಡಿರ್ಬೇಕಲ್ವಾ. ಆ ತಂದೆ ತೀರ್ಕೊಂಡ ನಂತರ ಅದೇ ಮನೆಯಲ್ಲಿ ಮಗ ವಾಸ ಮಾಡ್ತಾನಲ್ವಾ, ಆ ಮನೆಯಲ್ಲಿ ಮಗಳು ವಾಸ ಮಾಡ್ತಾಳಲ್ವಾ, ಅದೇ ರೀತಿ ಆ ಹೆಂಡತಿನೂ ವಾಸ ಮಾಡ್ತಾಳಲ್ವಾ, ಅವ್ರಿಗೆಲ್ಲ ಮತ್ತೆ ಆ ಬಾಗಿಲು ಬರುತ್ತಾ? ಆ ರೀತಿ ಏನಾದರೂ ಇದ್ದಿದ್ರೆ ಅದರಲ್ಲಿ ತೊಂದರೆಗಳಾಗಬೇಕಲ್ವಾ. ಈ ರೀತಿ ಒಂದೇ ಮನೆಯಲ್ಲಿ ಎಲ್ಲರೂ ವಾಸ ಮಾಡ್ತಾ ಇರ್ತಾರಲ್ವ. ಹಾಗಿದ್ರೆ ಹೆಸರಿಗೊಂದು ಬಾಗಿಲು, ಅಥವಾ ಇಂಥವ್ರ ಹೆಸರಿಗೆ ಈ ಬಾಗಿಲು, ಅಥವಾ ಇಂಥವ್ರ ಹೆಸರಿಗೆ ಈ ರಸ್ತೆ ಅನ್ನೋದೇ ಆಗಿದ್ರೆ, ಈ ರೀತಿ ಡೌಟ್ಗಳು ಬರೋದೇ ಆದರೆ ಕೆಲವೊಬ್ಬರು ಈ ಥರದ ಜಾಗಗಳಲ್ಲಿ ಯಾವ ರೀತಿ ವಾಸ ಮಾಡ್ತಾರೆ ಅದನ್ನು ನಾವು ಆಲೋಚನೆ ಮಾಡಬೇಕಾಗಿರೋದು ಅಷ್ಟೇ ಸತ್ಯ. ಆದ್ದರಿಂದ ಯಾವುದೇ ಒಂದು ಜಾಗಕ್ಕೆ ಇಂಥದೇ ಹೆಸರಿಗೆ ಬಾಗಿಲು ಅಥವಾ ಇಂಥದೇ ಹೆಸರಿಗೆ ನಾವು ಈ ಫೇಸಿಂಗ್ದೇ ನಾವು ಸೈಟ್ ತೊಗೊಬೇಕು, ನಿಮ್ಮ ಹೆಸರಿಗೆ ವೆಸ್ಟ್ ಫೇಸಿಂಗೇ ಆಗ್ಬರೋದು, ನಿಮ್ಮ ಹೆಸರಿಗೆ ನಾರ್ತ್ ಫೇಸಿಂಗೇ ಆಗ್ಬರೋದು ಅನ್ನೋದು ಶುದ್ಧ ಸುಳ್ಳು. ಆ ರೀತಿ ಹೆಸರಿಗೊಂದು ರಸ್ತೆ ಅಥವಾ ಹೆಸರಿಗೊಂದು ಬಾಗಿಲು ಆ ರೀತಿ ಇಲ್ಲ. ಯಾವುದೇ ರಸ್ತೆಗಾಗಲಿ ಅದು ವಾಸ್ತುವಿನ ರೀತಿ ಇರಬೇಕು. ನೀವು ಪಶ್ಚಿಮದ ರಸ್ತೆಗಾದರೂ ತೆಗೆದುಕೊಳ್ಳಿ, ಯಾವುದೇ ಹೆಸರಿಗೆ ಮನೆ ಅಂತ ಇಲ್ಲ, ಹೆಸರಿಗೆ ರಸ್ತೆ ಅಂತ ಇಲ್ಲ, ಇಂಥದೇ ರಸ್ತೆಗೆ ಮನೆ, ಇಂಥದೇ ರಸ್ತೆಗೆ ಬಾಗಿಲು ಅಂತ ದಯಮಾಡಿ ಇಲ್ಲ. ನೀವು ಯಾವುದೇ ರಸ್ತೆಗೆ ಮನೆ ತೆಗೆದುಕೊಳ್ಳಿ, ಅದು ವಾಸ್ತುವಿನ ರೀತಿ ಇರಬೇಕು. ಪಶ್ಚಿಮದ ರಸ್ತೆ ಇತ್ತು ಅಂದರೆ, ಪಶ್ಚಿಮ ವಾಯುವಿನ ಬಾಗಿಲಿತ್ತು ಅಂದರೆ ಪೂರ್ವ ಈಶಾನ್ಯದ ಬಾಗಿಲಿರಬೇಕು. ಅದೇ ರೀತಿ ಉತ್ತರದ ಬಾಗಿಲಿರಬೇಕು. ಮತ್ತು ಬೇರೆಲ್ಲ ವಾಸ್ತು ವಿಚಾರಗಳು ಆ ಜಾಗದಲ್ಲಿ ಕರೆಕ್ಟ್ ಇದ್ದರೆ ಆ ಮನೆ ಎಲ್ಲರಿಗೂ ವಾಸ್ತು ರೀತಿಯಲ್ಲಿ ಅನುಕೂಲ ಕೊಡುತ್ತೆ. ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ಬಾಗಿಲು ದಯಮಾಡಿ ಇಲ್ಲ. ಮನೆಯಲ್ಲಿ 10 ಜನ ಇದ್ದರೆ 10 ಜನನೂ ಒಂದೇ ಹೆಸರಿನವರೇ ಇರ್ತಾರ, ಅಥವಾ ಒಂದೇ ರಾಶಿಯವರೇ ಇರ್ತಾರ? ರಾಶಿಗೊಂದು ಬಾಗಿಲು, ರಾಶಿಗೊಂದು ರಸ್ತೆ, ಇಂಥ ರಾಶಿಯವ್ರಿಗೆ ಇಂಥ ರಸ್ತೆಯ ಮನೆಯೇ ಆಗ್ಬರೋದು, ಇಂಥ ರಾಶಿಯವ್ರಿಗೆ ಇಂಥ ಬಾಗಿಲೇ ಆಗ್ಬರೋದು ಅನ್ನೋದೇನಾದರೂ ಇದ್ದಿದ್ರೆ 12 ರಾಶಿ ಇರೋದು. ಆ ರೀತಿ ಯಾವುದೂ ಇಲ್ಲ. ರಾಶಿಗೊಂದು ಮನೆ, ಹೆಸರಿಗೊಂದು ಮನೆ ಮಾಡೋದಕ್ಕಾಗೋದೇ ಇಲ್ಲ. ಆ ರೀತಿ ಇರೋದೇ ಆಗಿದ್ದರೆ ಈ ದಿನ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರು ಅಥವಾ ಹೈದ್ರಾಬಾದು ಅಥವಾ ಇನ್ನೂ ಹೊರಗಡೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ವಾಸ ಮಾಡೋರೆಲ್ಲ ಅವ್ರ ಹೆಸರುಗಳಿಗೆ ಕೇಳಿ ಆ ಮನೆಗಳಿಗೆ ಹೋಗಿದ್ದಾರ, ಅದರಿಂದ ಅವರಿಗೆ ಸಕ್ಸಸ್ ಆಗಿಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಾಶಿಗೊಂದು ಮನೆ, ಹೆಸರಿಗೊಂದು ಮನೆ ಆ ರೀತಿ ದಯಮಾಡಿ ಇಲ್ಲ. ರಾಶಿಗೊಂದು ಮನೆ ಅನ್ನೋದು ಸುಳ್ಳು. ಆ ರೀತಿ ಮಾಡೋಕ್ಕೆ ಹೋದರೆ ಅದು ಸಾಧ್ಯವಾಗದೇ ಇರೋ ವಿಚಾರ. ಆ ರೀತಿ ಮಾಡೋದಕ್ಕಾಗೋದು ಇಲ್ಲ. ಅದನ್ನು ಯಾಕಂದರೆ ಉದಾಹರಣೆಗೆ ತೆಗೆದುಕೊಂಡು ನೋಡಿದಾಗ ಆ ರೀತಿ ಎಲ್ಲೂ ಪ್ರೂವ್ ಆಗಿರೋದಿಲ್ಲ. ಹಾಗಾಗಿ ಅದು ಮೂಢನಂಬಿಕೆ. ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಪಂಚಭೂತಗಳು ಎಲ್ಲ ರಸ್ತೆಗೂ ಇರುತ್ತೆ, ಎಲ್ಲ ಬಾಗಿಲಿಗೂ ಇರುತ್ತೆ. ಹಾಗಾಗಿ ಅದರದೇ ಆದ ಕೆಲವೊಂದು ಗುಣಗಳಿರ್ತವೆ. ದಕ್ಷಿಣದ ರಸ್ತೆಯ ಬಾಗಿಲು, ದಕ್ಷಿಣದ ರಸ್ತೆಯ ಮನೆ ಆದಾಗ
ಅದು ಬಿಸ್ನೆಸ್ಗೆ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಅದೇ ರೀತಿ ಪಶ್ಚಿಮದ ರಸ್ತೆಯ ಪಶ್ಚಿಮದ ಬಾಗಿಲು ಆದಾಗ ಅದು ನಾಯಕತ್ವದ ಗುಣ, ವ್ಯವಸಾಯಕ್ಕೆ ಯೋಗ್ಯವಾದ ಜಾಗ ಅಥವಾ ಒಂದು ಒಳ್ಳೆಯ ಸರ್ಕಾರಿ ಹುದ್ದೆ ಮಾಡೋದಕ್ಕೆ ಅನುಕೂಲವಾದ ಜಾಗ ಅಂತ ಹೇಳ್ಬೋದು. ಅದೇ ರೀತಿ ಉತ್ತರದ ರಸ್ತೆ ಅಂತ ಅಂದಾಗ ಆ ಜಾಗದಲ್ಲಿ ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ. ಆ ಮನೇಲಿ ಹೆಣ್ಮಕ್ಳಿಗೆ ತುಂಬ ಅನುಕೂಲವಾದ ಮನೆ ಅಂತ ಹೇಳ್ಬೋದು. ಅದೇ ರೀತಿ ಪೂರ್ವದ ರಸ್ತೆಯ ಮನೆ ಅಂದಾಗ, ಪೂರ್ವದ ಬಾಗಿಲು ಮನೆ ಅಂದಾಗ ಅದು ಮನೆಯ ಗಂಡು ಮಕ್ಕಳಿಗೆ, ಮನೆಯ ಯಜಮಾನನಿಗೆ ಒಂದು ಒಳ್ಳೆಯ ಉನ್ನತ ಸ್ಥಾನ ಕೊಡೋದು ಅಥವಾ ಒಳ್ಳೆಯ ನಾಲೆಡ್ಜ್ ಇರೋದು, ಗಂಡು ಮಕ್ಕಳಿಗೆ ಶ್ರೇಯಸ್ಸು ಜಾಗ ಅಂತ ಹೇಳ್ಬೋದು. 4 ರಸ್ತೆಗೂ 4 ಗುಣಗಳಿದ್ದಾವೆ. ಆ ಗುಣಗಳಿಗೆ ತಕ್ಕಂಗೆ ನಮ್ಮ ಉದ್ಯೋಗ ಅಥವಾ ವ್ಯವಹಾರ, ನಮ್ಮ ಗುಣನಡತೆಗಳು ಇರ್ತಾವಷ್ಟೇ. ಅದನ್ನು ಬಿಟ್ಟು ರಾಶಿಗೊಂದು ಮನೆ, ರಾಶಿಗೊಂದು ಬಾಗಿಲು, ಹೆಸರಿಗೆ ತಕ್ಕನಾದ ಬಾಗಿಲು, ಹೆಸರಿಗೆ ತಕ್ಕನಾದ ರಸ್ತೆ ಅಂತ ಯಾವುದೂ ಇರೋದಿಲ್ಲ. ಇದು ಸತ್ಯಕ್ಕೆ ದೂರವಾದ ಮಾತು. ಆದ್ದರಿಂದ ಹೆಸರಿಗೆ ಒಂದು ಬಾಗಿಲು, ಹೆಸರಿಗೆ ಒಂದು ನಿವೇಶನ ಆ ರೀತಿ ಇರೋದಿಲ್ಲ. ಅದೇ ರೀತಿ ಯಾವುದೇ ಒಂದು ರಸ್ತೆಗಿರಲಿ, ವಾಸ್ತುವಿನ ರೀತಿ ಮನೆ ಮಾಡ್ಕೊಳ್ಳಿ. ಅದು ನಿಮಗೆ ತುಂಬ ಏಳಿಗೆ ಕೊಡುತ್ತೆ ಮತ್ತು ನಿಮಗೆ ಅದು ಅನುಕೂಲ ಕೊಡುತ್ತೆ, ಶ್ರೇಯಸ್ ಕೊಡುತ್ತೆ ಅಂತ ಮಾತ್ರ ಹೇಳ್ಬೋದು. ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾಸ್ತು ವಿಚಾರಗಳು ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.